ಮೂಡ ಹಗರಣ ಸಂಬಂಧ ಈಗಾಗಲೇ ಕೋರ್ಟ್ನಿಂದ ಆದೇಶ ಕೂಡ ಬಂದಿತ್ತು. ಎಫ್ಐಆರ್ ಅನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗಿ ಈಗಾಗಲೇ ಕೋರ್ಟ್ನ ಆದೇಶದಂತೆ ಮೊದಲನೇ ಆರೋಪಿ ಸಿದ್ದರಾಮಯ್ಯ ಅವರನ್ನ ಮಾಡಲಾಗಿದೆ. ಜೊತೆಗೆ ಕೋರ್ಟ್ನಿಂದ ಏನ್ ನಿರ್ದೇಶನ ಬಂದಿತ್ತು ಆ ಒಂದು ಸೆಕ್ಷನ್ಸ್ ಗಳನ್ನ ಅಡಿಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಅಥವಾ ಓವರ್ ಆಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನನ್ನ ಜೊತೆಯಲ್ಲಿ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಫೈನಲಿ ಈಗ ಬಹಳ 2 ದಿನಗಳ ನಂತರ ಇವತ್ತು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಸರ್, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಒಳ್ಳೆ ವಿಚಾರ. ಇದಕ್ಕಿಂತ ಮೊದಲೇ ಆಗಬೇಕಾಗಿತ್ತು, ಆಗಲಿಲ್ಲ. ಆದರೂ ಪರವಾಗಿಲ್ಲ, ಇವಾಗ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಇನ್ನು ಮುಂದೆ ಕೂಡ ವಿಚಾರಣೆ ಒಂದು ನಿಷ್ಪಕ್ಷಪಾತದ ದಾರಿಯಲ್ಲಿ ನಡೆಯಲಿ ಅಂತ ನಾನು ಅದೇ ಆಶಿಸ್ತೇನೆ. ಸರ್, ಈಗ ಫರ್ದರ್ ಪ್ರೊಸೀಡಿಂಗ್ಸ್ ಯಾವ ತರ ಇರುತ್ತೆ ಸರ್? ಅಂದ್ರೆ ಈಗ ಎಫ್ಐಆರ್ ದಾಖಲಾಗಿದೆ, ನೆಕ್ಸ್ಟ್ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರೊಸೀಡಿಂಗ್ಸ್ ಇರುತ್ತೆ? ಚಾರ್ಜ್ ಶೀಟ್ ಹಾಕ್ತಾರೆ, ಕೋರ್ಟ್ ಅದನ್ನು ಒಪ್ಪಿದ್ರೆ ಆ ಆಧಾರದ ಮೇಲೆ ಮತ್ತೆ ವಿಚಾರಣೆ ನಡೆದು ಮತ್ತೆ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ನ ಆಧಾರದ ಮೇಲೆ ಕೋರ್ಟ್ ವಿಚಾರಣೆ ನಡೀತದೆ, ಸಾಕ್ಷಿಗಳ ವಿಚಾರಣೆ ಎಲ್ಲ ನಡೀತದೆ. ಆವಾಗ ಮತ್ತೆ ಕೊನೆ ತೀರ್ಪು ಬರಬೇಕು. ಸರ್, ಈಗ ಜನಸಾಮಾನ್ಯರಲ್ಲಿ ಒಂದು ಡೌಟ್ ಇದೆ ಸರ್, ಆಗ್ಲೇ ಮಾತಾಡದಂತೆ ಇನ್ಫ್ಲೂಯೆನ್ಸ್ ಆಗುತ್ತೆ ಸಿಎಂ ಸ್ಥಾನದಲ್ಲೇ ಅವರಿದ್ರೆ ಅಂತ ಹೇಳಿ, ಅಂದ್ರೆ ನೈತಿಕತೆ ವಿಚಾರಗಳಾಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಈ ವಿಚಾರಣಾ ಸಂಸ್ಥೆ ಏನು ತಪ್ಪು ಮಾಡದೇ ಇದ್ರೂ ಕೂಡ ಜನರಲ್ಲಿ, ನನ್ನಂಥವರಲ್ಲಿ ಈ ಸಂಶಯಗಳು ಇದ್ದೇ ಇರ್ತದೆ. ಇದಕ್ಕೆ ಒಂದು ನಿಷ್ಪಕ್ಷಪಾತವಾದ ವಿಚಾರಣೆ ಮಾಡಿದರೆ, ಕಮಿಷನ್ ಆಫ್ ಎನ್ಕ್ವೈರಿ ಅಲ್ಲ, ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ವಿಚಾರಣೆ ಮಾಡಿದರೆ ಒಂದು ಸತ್ಯಕ್ಕೆ ಬೆಲೆ ಕೊಟ್ಟಂಗೆ ಆಗ್ತದೆ. ಇಲ್ಲದೆ ಇದ್ರೆ ಅದು ಖುಲಾಸೆ ಅಂತ ಫೈನಲ್ ರಿಪೋರ್ಟ್ ಕೊಟ್ಟರೆ ಇನ್ನೂ ಸಂಶಯ ಜಾಸ್ತಿ ಆಗ್ತದೆ ಅನ್ನೋದು ನನ್ನ ವಿಚಾರ. ಅದರಿಂದಾಗಿ ಲೋಕಾಯುಕ್ತ ಸಂಸ್ಥೆಯ ಪೊಲೀಸರು ಒಳ್ಳೆಯ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೇನೆ. ಸರ್, ಈ ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ ಆರೋಪ ಸಾಬೀತಾದರೆ ಎಷ್ಟು ಪ್ರಮಾಣದ ಶಿಕ್ಷೆ ಆಗ್ಬೋದು? ಸಾಬೀತಾದರೆ ಒಂದು ವೇಳೆ 2 ವರ್ಷದಿಂದ 7 ವರ್ಷದವರೆಗಿದೆ ಕಾಣಿಸ್ತದೆ ನನಗೆ. ಇದು ನೆನಪಲ್ಲಿ ಭಾಳ ವರ್ಷ ಆಯಿತು ನಾನು ರಿಟೈರ್ ಆಗಿ. 2ರಿಂದ 10 ವರ್ಷ ಕಾಣಿಸ್ತದೆ ಶಿಕ್ಷೆ. 2 ವರ್ಷದಿಂದ 10 ವರ್ಷದವರೆಗೆ. ಸರ್, ನೀವು ಕೂಡ ಸಾಕಷ್ಟು ಕೇಸಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀರಾ. ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಎಷ್ಟಿರ್ತವೆ, ಅಥವಾ ಅದು ತನಿಖಾಧಿಕಾರಿ ವಿವೇಚನೆಯ ಅಥವಾ ತನಿಖೆಯಲ್ಲಿ ಯಾವ ಅಂಶ ಕಂಡು ಬಂದ್ರೆ ಆ ರೀತಿಯ ಚಾನ್ಸಸ್ಗಳಿರ್ತವೆ ಅಂತ ಹೇಳಿ? ಇದು ವಿಚಾರಣೆ ಮಾಡುವಂಥ ಅಧಿಕಾರಿಗೆ ಬಿಟ್ಟಂಥದ್ದು. ತನ್ನ ವಿಚಾರಣೆ ಸಂಬಂಧದಲ್ಲಿ ಈ ವ್ಯಕ್ತಿ ತಪ್ಪು ಮಾಡಿದ್ದು ನಿಜ, ಈತನಿಗೆ ಶಿಕ್ಷೆ ಆಗುವ ಸಂಭವ ಭಾಳಷ್ಟು ಇದೆ ಅಂತ ಯೋಚನೆಗೆ ಬಂದರೆ ಮತ್ತೆ ಅವರು ಕೇಸನ್ನು ಕೋರ್ಟ್ ಮುಂದೆ ಲಾಯರ್ ಇಟ್ಟು ವಾದ ಮಾಡ್ತಾರೆ. ಇಲ್ಲ, ಈ ಕೇಸಲ್ಲಿ ಹುರುಳಿಲ್ಲ, ಹೈಕೋರ್ಟ್ನವರು ಹೇಳಿದ ತಪ್ಪು, ಸೆಷನ್ಸ್ ಕೋರ್ಟ್ ಹೇಳಿದ ತಪ್ಪು ಅಂತ ಹೇಳೋ ಧೈರ್ಯ ಇದ್ದರೆ ಅವರಿಗೆ ಅವರು ಕೋರ್ಟಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ಬೋದು, ಇದರಲ್ಲಿ ಏನು ಹುರುಳಿಲ್ಲ ಅಂತ. ಸಾಧನೆ ನೋಡೋಣ ಏನಾಗ್ತದೆ ಅಂತ. ಸರ್, ಫೈನಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಈ ಪ್ರಕರಣ ಓವರ್ ಆಲ್ ನೋಡಿದಿರಾ? ನಾನು ಪೇಪರಲ್ಲಿ ಓದಿದ ವಿಚಾರಗಳು ಇದನ್ನೆಲ್ಲ ಕಂಡ್ರೆ ನನಗೆ ಅನಿಸ್ತದೆ ಹೈಕೋರ್ಟ್ನವರು ಮೇಲ್ನೋಟಕ್ಕೆ ಹೇಳಿದ್ದು ನಿಜ, ಆದರೆ ಅದು ವಿಚಾರಣೆ ಸಂಬಂಧದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ನು ಆಗಿ ಮತ್ತೆ ಅದಕ್ಕೆ ವಿರುದ್ಧವಾದ ದಾಖಲೆಗಳಿದ್ರೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಕೊಡೋದು ಕೊಟ್ಟರೆ ಎಕ್ವಿಟ್ ಆಗ್ತದೆ, ಇಲ್ಲದ್ರೆ ಕನ್ವಿಕ್ಷನ್ ಆಗಲೇಬೇಕು. ಈ ಪೊಲೀಸ್ ಅಧಿಕಾರಿಗಳಿರ್ತಾರಲ್ಲ ಸರ್, ಲೋಕಾಯುಕ್ತ ಅಧಿಕಾರಿಗಳು, ನೀವು ಕೂಡ ಅಲ್ಲೇ ಇದ್ದಿದ್ರಿಂದ ಹೇಳ್ತಾ ಇದ್ದೀನಿ, ಇನ್ಫ್ಲೂಯೆನ್ಸ್ ಆಗ್ಬೋದು ಸರ್ ಒಬ್ಬ ಸರ್ಕಾರದ? ನನ್ನ ಕಾಲದಲ್ಲಿ ಬಹಳ ಉತ್ತಮವಾದ ಅಧಿಕಾರಿಗಳಿದ್ರು, ಅವರು ಅಲ್ಲಿ ಬೇಡವಾದಂಥವರನ್ನು ಇಲ್ಲಿ ಲೋಕಾಯುಕ್ತಕ್ಕೆ ಕಳಿಸಿದ್ರು, ಅದರಿಂದಾಗಿ ಭಾಳ ಒಳ್ಳೆಯ ಕೆಲಸ ನಡೀತು. ಇವಾಗ ಏನಾಗ್ತದೆ ಅಂದರೆ ನಂಗೆ ಗೊತ್ತಿಲ್ಲ, ಆದರೆ ನಾನು ಈ ಸಂಶಯವನ್ನು ವ್ಯಕ್ತ ಮಾಡಿದ್ದೆ. ಯಾಕೆಂದರೆ ನಿನ್ನೆ ಟಿ ವಿಯಲ್ಲಿ ಬಂದಿತ್ತು, ವಿಚಾರಣಾಧಿಕಾರಿ ಹೇಳ್ತಾರೆ ಈ ಕಂಪ್ಲೇಂಟಲ್ಲಿ ಸ್ಪಷ್ಟತೆ ಇಲ್ಲ, ಯಾವ ಕೇಸ್ ಕಾನೂನು ಅಪ್ಲೈ ಆಗ್ತದೆ ಆಗಲ್ಲ ಅಂತ. ಅದು ನಮ್ಮ ಪೇಪರಲ್ಲಿ ಓದಿದ್ದೇನೆ, ಹಳೆ ಕೇಸ್ ಆಗಿದ್ದರಿಂದ ಹಳೆ ಕಾನೂನೇ ಅಪ್ಲೈ ಆಗ್ತದೆ ಅಂತ ಇದೆ. ಹಳೆ ಕಾನೂನಲ್ಲಿ ಇವರು ಭಾಳಷ್ಟು ವಿಚಾರಣೆ ಮಾಡಿದ್ದವರು, ಇವ್ರಿಗೇನು ಅದರ ಬಗ್ಗೆ ಸಂಶಯ ಇರೋಕ್ಕೆ ಸಾಧ್ಯವಿಲ್ಲಲ್ಲ, ಮತ್ತು ಯಾಕೆ ಈ ರೀತಿ ಆಯಿತು? ಮತ್ತು ಇವಾಗ 2 ದಿವಸ ಯಾಕೆ ಎಫ್ಐಆರ್ ರಿಜಿಸ್ಟರ್ ಮಾಡೋಕ್ಕೆ? ಎಫ್ಐಆರ್ ಅಂದರೆ ಕೊಟ್ಟ ಕಂಪ್ಲೇಂಟನ್ನು ಕೋರ್ಟ್ಗೆ ಹಾಜರುಪಡಿಸೋದು, ಅದಕ್ಕೆ 2 ದಿವಸ ಯಾಕೆ? ಅದು ಕೋರ್ಟ್ನವರು ಅವಧಿ ಕೊಟ್ಟಿದ್ದಾರೆ 3 ತಿಂಗಳೊಳಗೆ ಆಗಬೇಕಂತ. ಅದರಿಂದ ನನಗೆ ಸ್ವಲ್ಪ ಸಂಶಯ ಬಂದಿದೆ. ಮತ್ತು ನಾನು ನೋಡಿದ್ದೇನೆ ಬೇರೆ ಬೇರೆ ಕೇಸ್ಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡಿದ್ದೇನೆ ನಾನು. ಆ ಹಿನ್ನೆಲೆಯಲ್ಲಿ ಹೇಳಿದೆ. ಇದಿಷ್ಟು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರ ಮಾತು. ಕ್ಯಾಮರಾಮನ್ ಸೂರಜ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.